ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರ ಬಂಧನವನ್ನು ಖಂಡಿಸಿ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಜೆಪಿ ವಿಶ್ವನಾಥ್ ರವರ ನೇತೃತ್ವದಲ್ಲಿ ಜೈ ಭುವನೇಶ್ವರಿ ಕರುನಾಡ ಸೇನೆಯಿಂದ ಇಂದು ಸೇರಿದ ಸಭೆಯಲ್ಲಿ ಇಂದು ಬಿಡುಗಡೆ ಮಾಡದಿದ್ದರೆ ಉಗ್ರ ಹೋರಾಟವನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ಳುತ್ತೇವೆಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ತೀರ್ಮಾನ ಒಟ್ಟಾರೆ ಎಲ್ಲ ನಾಯಕರುಗಳು, ರಾಜ್ಯಾಧ್ಯಕ್ಷಗಳು, ಕಾರ್ಯಕರ್ತರು ತೀರ್ಮಾನ ಕೈಗೊಂಡು ಇವತ್ತು ಆ ಗಡುವನ್ನ ನಾವು ಘೋಷಣೆ ಮಾಡ್ತೀವಿ 11 ಗಂಟೆಗೆ ಸಭೆಯಲ್ಲಿ. ಆ 11 ಗಂಟೆ ಸಭೆ ನಂತರವಾಗಿ ನಮ್ಮ ಪಂಜಿನ ಮೆರವಣಿಗೆ ಆಗಿರ್ಬೋದು, ಮತ್ತು ಚಪ್ಪಲಿ ಮೆರವಣಿಗೆ ಆಗಿರ್ಬೋದು, ಮತ್ತು ಪೊರಕೆ ಮೆರವಣಿಗೆ ಆಗಿರ್ಬೋದು, ಮತ್ತು ಕತ್ತೆ ಮೆರವಣಿಗೆ ಆಗಿರ್ಬೋದು, ಈ ರೀತಿಯಾಗಿ ವಿಭಿನ್ನ ರೀತಿಯಲ್ಲಿ ಯಾವ ಒಂದು ರೀತಿಯಲ್ಲಿ ಇಡೀ ನಾರಾಯಣಗೌಡರನ್ನ ಬಂಧನಗೊಳಿಸಿ ಜೈಲ್ಗಟ್ಟಿದ್ದಾರೆ. ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನು ಕೂಡ ಬಂಧನಗೊಳಿಸಿ ಜೈಲ್ಗಟ್ಟಿದ್ದಾರೆ. ಇದನ್ನ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಖಂಡಿಸುತ್ತೆ. ಯಾಕೆಂತಂದ್ರೆ ಇವತ್ತು ತಪ್ಪು ಮಾಡಿರೋರು ಯಾರು? 2017ರಲ್ಲೇ ಕನ್ನಡ ನಾಮಫಲಕ ಆದೇಶವನ್ನ ಸರ್ಕಾರ ಹೊರಡಿಸುತ್ತೆ. 60ರಷ್ಟು ಕನ್ನಡ ನಾಮಫಲಕ, 40ರಷ್ಟು ಆಂಗ್ಲ ಭಾಷೆ ಅಂದ್ರೆ ಇಂಗ್ಲಿಷ್ ಅನ್ನ ಹಾಕ್ಬೋದು ಅಂತ ಹೇಳಿ. ಆದ್ರೆ ಇದುವರೆಗೂ ಕೂಡ ಸರ್ಕಾರನು ಯಾವುದೂ ಕ್ರಮ ಕೈಗೊಳ್ಳಲಿಲ್ಲ, ಬಿಬಿಎಂಪಿ ಕೂಡ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ, ಅಧಿಕಾರಿಗಳು ಕೂಡ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಹೀಗಿದ್ದ